ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಜಡಿ ಶ್ರೀನಾಥ್ ರೈಡ್. ಇವತ್ತು ವಿಡಿಯೋ ಮಾಡ್ತಿರೋದೇನಪ್ಪ ಅಂತಂದ್ರೆ, ನಾವು ಆಕ್ಚುಲಿ ಕೋಲಾರ್ಗೆ ಬಂದಿದ್ವಿ. ಕೋಲಾರ ಹತ್ರ ಕೋಲಾರ ಬಿಟ್ಟು ಒಂದು ಸ್ವಲ್ಪ ದೂರ ಹೋಗಿದ್ವಿ. ಲೈಕ್ ಒಂದು ಈವೆಂಟ್ ವಿಸಿಟ್ ಆಗೋಣ ಅಂತ ಅಂದ್ಬಿಟ್ಟು ನಾನು ಮತ್ತೆ ಶಂಕರ್ ಬ್ರೋ ಆದ್ರೆ ಹೋದ್ವಿ. ಸೊ ಹೋಗ್ಬಿಟ್ಟು ನಾವು ಅಲ್ಲಿ ಅಪ್ರಾಕ್ಸಿಮೇಟ್ಲಿ ನಾವು ಒಂದು 10 ಗಂಟೆಗೆ ಹೊರಟ್ವಿ. 10 ಗಂಟೆಗೆ ಹೊರಟಿ ನಾವು ಇನ್ನೇನು ನಿಯರ್ಲಿ ಕೋಲಾರ ಹತ್ರ ಬಂದ್ವಾ. ಸರಿ ಆಯ್ತು. ಆನ್ ದ ವೇ ಬರ್ತಾ ಬರ್ತಾ ಫಟ್ ಅಂತ ಒಂದು ಸೌಂಡ್ ಬಂತು. ಮೇ ಬಿ ಏನಾದರೂ ಗಾಡಿಯಿಂದ ಏನಾದರೂ ಬಿದ್ದೋಗಿ ಬಿಟ್ಟಿರ್ಬೋದಾ. ಅದು ಎಕ್ಸ್ಪಲ್ಸ್ 210 ಹೊಸ ಗಾಡಿ, ಏನಕ್ಕಾಗಿರುತ್ತೆ ಈ ಥರ, ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಏನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಇಳಿದ್ಬಿಟ್ಟು ನೋಡಿದ್ವಿ. ಏನಿರಲಿಲ್ಲ, ನಮ್ಗೆ ಆ ಥರ ಏನು ಅನಿಸಿಲ್ಲ. ಸೊ ಅಲ್ಲಿಂದ ಒಂದು ಚೂರು ಮುಂದೆ, ಲೈಕ್ ಎಷ್ಟು ದೂರ ಬಂದಿರ್ಬೋದು ಅಂದರೆ ಬಂದಿದ್ರೆ ಒಂದು 200ಇಂದ ಒಂದು 300 ಮೀಟರ್ಸು ಜಸ್ಟ್ ಹಂಗೆ ಮೂವ್ ಆದ್ವಿ. ಮೂವ್ ಆಗಿದ ತಕ್ಷಣ ಮತ್ತೆ ಪಟ್ ಅಂತ ಸೌಂಡ್ ಬಂತು. ಗಾಡಿ ಶೇಕ್ ಆಯಿತು. ಸೊ ಏನೋ ಆಗಿರ್ಬೋದಲ್ಲ ಅಂತ ಅಂದ್ಬಿಟ್ಟು ಅನ್ಕೊಂಡ್ರೆ ಪಂಚರ್ ಆಗೋಯ್ತು. ಪಂಚರ್ ಆಗಿರೋ ಗಾಡಿ ಇಲ್ಲಿದೆ. ಈಗ ನಮಗೆ ಏನೇನೂ ಅರ್ಥ ಆಗ್ತಾಯಿಲ್ಲ. ಈಗ ಏನು ಮಾಡೋದು? ಟೈಮ್ ನೋಡಿದ್ರೆ ರಾತ್ರಿ 12 ಗಂಟೆ. ನಿಯರ್ಲಿ ಒಂದು 1.5 ಇಂದ 2 ಕಿಲೋಮೀಟರ್ಸ್ವರೆಗೂ ನಾವು ಆದರೆ ಈಗ ಗಾಡಿನ ತಳ್ಕೊಂಡು ಬಂದಮೇಲೆ ಇಲ್ಲಿ ಒಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್. ಸೊ ಇಲ್ಲಿಗೆ ಬಂದರೆ ಈಗ ಇಲ್ಲಿ ಏರ್ ಆದರೂ ಅಟ್ಲೀಸ್ಟ್ ಏರ್ ಆದರೂ ಹಾಕೋಣ ಅಂತ ಅಂದ್ಬಿಟ್ಟಂದ್ರೆ ಏರ್ ಕೂಡ ಆಗ್ತಾ ಇಲ್ಲ. ಬ್ಯಾಗ್ಗಳು ವೆಯ್ಟು. ಅಲ್ಲಿ ನಾವು ಹೋಗಿರೋ ಈವೆಂಟಲ್ಲಿ ನಮ್ಮ ಅಕ್ಕ ಅವರು ಇಷ್ಟು ಮಾವಿನಕಾಯಿ ಕೊಟ್ಟರೆ. ಇದು ಎಷ್ಟಿದೆ? ನಿಯರ್ಲಿ 30 kgs ಇದೆ. ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಹೇಳಿ, ನಾನು ಪಾರ್ಸಲ್ ಮಾಡ್ತೀನಿ ಇಲ್ಲಿಂದಾನೆ. ಸೊ ಅದೊಂದಾಯ್ತು. ಟ್ಯೂಬ್ಲೆಸ್ಸು ಆಕ್ಚುಲಿ ನಾನು ತುಂಬಾ ವಿಡಿಯೋಸ್ ಹಾಕಿದ್ದೀನಿ, ಪಂಚರ್ಗಳಾಗಿರೋ ಎಷ್ಟೊಂದು ಹಾನಿಗಳಾಗಿರೋ. ಅಂದರೆ ಇದ್ರಲ್ಲಿ ಹಾನಿ ಇದ್ದಿದ್ದು ಇಷ್ಟುದ್ದ. ನಾನು ಅನ್ಕೊಂಡಿರ್ಲಿಲ್ಲ, ಸರಿ ಇದನ್ನೇನು ಬಿಡು ವಿಡಿಯೋ ಮಾಡೋದು ಅಂತ ನಾನು ಅನ್ಕೊಂಡಿದ್ದೆ. ಸೊ ಈಗ ನಮ್ಗೆ ಇರೋ ಸಿಚುವೇಶನ್ಸಲ್ಲಿ ವಿಡಿಯೋ ಮಾಡಲೇಬೇಕು. ಪಂಚರ್ ನಾವು ಎಲ್ಲಾದರೂ ಒಂದು ಸ್ವಲ್ಪ ದೂರ ಪ್ರಯಾಣ ಮಾಡ್ತಾ ಇದೀವಿ ಅಂತಂದ್ರೆ ಒಂದು ಗಾಡಿ ಮೇಲೆ ನಂಬಿಕೆ. ಯಾವುದೇ ಗಾಡಿ, ಇದು ಆಫ್ ರೋಡ್, ಆನ್ ರೋಡ್, ವಾಟ್ ಎವರ್, ಹೆಂಗ್ ಬೇಕು ಹಂಗೆ ಹೆಚ್ಚು ಗಾಡಿ ಚೆನ್ನಾಗೈತೆ. ಗಾಡಿಗೆ ಹೆಸರಿಡಂಗಿಲ್ಲ, ಆಯ್ತಾ? ಈಗ ರೋಡಲ್ಲಿ ಬಂದಿದ್ದೀವಿ, ಒಂಚೂರು ಕಾಡ್ದಾರಿನೇ ಅನ್ಕೊಳ್ಳಿ. ಈ ಕಾಡ್ದಾರಿಯಲ್ಲಿ ಅಮ್ಮ ಬ್ಯಾಗ್ ಇಳಿಸ್ತೀನಿ, ಒಂಚೂರು ವೆಯ್ಟ್ ತಡೆಯೋಕ್ಕಾಗ್ತಿಲ್ಲ. ಒಂಚೂರು ಕಾಡ್ದಾರಿಯಲ್ಲಿ ಬಂದ್ವಿ. ಇಫ್ ಇನ್ ಕೇಸ್ ವಾಟ್ ಎವರ್ ಅಲ್ಲಿ ಏನಾದರೂ ಒಂದು ಇನ್ಸಿಡೆಂಟ್ ಆಯಿತು, ಇಲ್ಲ ಏನಾದರೂ ಒಂದು ಪ್ರಾಣಿಯಿಂದ ತೊಂದರೆ ಆಯಿತು, ಇಲ್ಲ ಬೇರೆ ವಾಟ್ ಎವರ್ ವಗೇರ ಜಸ್ಟ್ ಅದು ನಿಮ್ಮ ಊಹೆಗೆ ಬಿಟ್ಬಿಡ್ತೀನಿ. ಸೊ ಆ ಥರ ಏನಾದರೂ ಆದರೆ ಏನಾಗೋದು? ಓಕೆ, ಇದೇನೋ ರೋಡ್ ಚೆನ್ನಾಗಿದೆ, ಮತ್ತು ಜನ ಎಲ್ಲ ಓಡಾಡ್ತಾ ಇದ್ದಾರೆ, ಇದು ಓಕೆ. ನೆಕ್ಸ್ಟ್ ನನಗೆ ಇಲ್ಲಿ ಬಂದಿರೋ ಡೌಟ್ ಏನಪ್ಪ ಅಂತಂದರೆ, ಆಫ್ ರೋಡ್ ಗಾಡಿ ಈ ಥರ ಏನಾದರೂ ಕಾಡಲ್ಲಿ ಇಲ್ಲಿ ಎಲ್ಲಾದರೂ ಆಫ್ ರೋಡ್ ಟ್ರೆಕ್ಕಿಂಗ್ ಮಾಡೋ ಟೈಮಲ್ಲಿ ನಾವು ಗಾಡಿ ನಂಬ್ಕೊಂಡು ತುಂಬ ದೂರ ಹೋಗಿರ್ತೀವಿ. ಲೈಕ್ ಒಂದು 200, 300, 400 ಕಿಲೋಮೀಟರ್ಸ್. ನಮಗೆ ಹುಚ್ಚು, ಎಷ್ಟು ದೂರ ಆದರೂ ಸರಿ ಇರಲಿ, ಗಾಡಿ ಹೊಡಿಬೇಕು, ಎಂಜಾಯ್ ಮಾಡಬೇಕು, ಆ ಟೈಮ್ನ ಮೆಮೊರಿ ಮಾಡ್ಕೋಬೇಕು. ಸೊ ಈ ಥರ ಅಂದ್ಕೊಂಡು ನಮ್ಮ ಯೂತ್ ಎಲ್ಲ ಏನು ಮಾಡ್ತೀವಿ, ಒಂದು ರ್ಯಾಲಿ ಎಡಿಷನ್ ಗಾಡಿ ಎತ್ಕೊಂಡು ಹೋಗ್ಬಿಡ್ತೀವಿ. ಟ್ಯೂಬ್ಲೆಸ್, ವಿತ್ ಟ್ಯೂಬ್. ಓಕೆ, ಅಷ್ಟು ದೂರ ಹೋದ್ಮೇಲೆ ನಮ್ಗೆ ಈ ಥರ ಇನ್ಸಿಡೆನ್ಸ್ ಆಗಿಬಿಟ್ರೆ ನಾವೇನು ಮಾಡೋದು? ಯಾವ ದಾರಿ ಹುಡ್ಕೋದು? ಈಗ ನೋಡಿ, ಬೆಳಗ್ಗೆ 9 ಗಂಟೆವರೆಗೂ ಇಲ್ಲಿ ಪಂಚರ್ ಹಾಕೋರು ಬರಲ್ಲ, ನಮಗೂ ಎಕ್ವಿಪ್ಮೆಂಟ್ಸು ಕೊಡೋಕ್ಕಾಗಲ್ಲ, ಅವರು ಕೊಡೋದು ಇಲ್ಲ. ಸೊ ಈಗ ನಾವೇನು ಮಾಡಬೇಕು? ಮುಂದಿನ ಪರಿಸ್ಥಿತಿ ಏನು? ಈ ಚಳಿಯಲ್ಲಿ ಮಳೆ ಗಿಳೆ ಬಂದರೆ ಮುಗಿತು ಕತೆ. ಈಗ ಜಸ್ಟ್ ಇಲ್ಲಿ ಎಲ್ಲೋ ಒಂದು ಕಡೆ ಸ್ಲೀಪ್ ಆದರೆ ಹೊಡಿಬೋದು, ಇದು ಪಕ್ಕ. ಸ್ಲೀಪ್ಗಂತೂ ತೊಂದರೆ ಇಲ್ಲ. ಆದರೆ ಮಳೆ ಗಿಳೆ ಬಂದರೆ ತೊಂದರೆ. ಟೆಂಟ್ ಅನುಕೂಲತೆಗಳು ಏನು ಮಾಡ್ಕೊಂಡು ಬಂದಿಲ್ಲ. ಅಟ್ಲೀಸ್ಟ್ ಇವ್ರು ಏನಾದರೂ ಪಂಚರ್ ಕಿಟ್ಸ್ ಏನಾದರೂ ಬಂದು ಕೊಟ್ಟರೆ ಅಟ್ಲೀಸ್ಟ್ ಪಂಚರ್ ಹಾಕ್ಕೊಂಡಾದ್ರೂ ಹೋಗ್ಬಿಡ್ಬೋದು. ಅದು ಇಲ್ಲ. ಆ್ಯಕ್ಚುಲಿ ಈಗ ನಾವು ಬರಬೇಕಾದ್ರೆ ಒಂದು ಕಡೆ ಬೇಡ ಅನ್ನೋ ಮನಸ್ಸು, ಇನ್ನೊಂದು ಕಡೆ ಹೋಗೋಣ ಅಂತ ಮನಸ್ಸು, ಬೇಡ ಅಂತ ಮನಸ್ಸು, ಹೋಗೋಣ ಅಂತ ಮನಸ್ಸು. ಸೊ ಇಷ್ಟೆಲ್ಲ ಮಾಡಿಕೊಂಡು ಫೈನಲಿ ಆದರೆ ನಾವಾದರೆ ಬಂದ್ವಿ. ಇನ್ನು ಶಂಕರ್ ಅವ್ರಿಗೆ ನಡ್ಕೊಂಡು ಬಂದು ವಾಶ್ರೂಮ್ ಅರ್ಜೆಂಟ್ ಅಂದ್ಬಿಟ್ಟು ಅವರಾದರೆ ಆ ಕಡೆ ಹೋಗ್ಬಿಟ್ರು. ನಾನಾದರೆ ಇಲ್ಲಿ ಕಾಯ್ತಾ ಇದ್ದೀನಿ ಏನು ಮಾಡೋದು ಅಂತ. ಸೊ ಅವರು ಬರಲಿ, ಅವ್ರ ಒಪಿನಿಯನ್ ಏನು ಅಂತ ತಿಳ್ಕೊಬಿಡೋಣ.